ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ತುಂಬ ರುಚಿಯಾಗಿರುವಂಥ ಒಂದು ಮಸಾಲೆ ಪುರಿ ರೆಸಿಪಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಸಣ್ಣ ಕಪ್ಪಿನಷ್ಟು ಮೈದಾ ತೆಗೆದುಕೊಳ್ಬೇಕು. ಹಾಗೆ ಒಂದು ಸಣ್ಣ ಕಪ್ಪಿನಷ್ಟೇ ನಾನು ಗೋಧಿ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ಎರಡು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಅರ್ಧ ಚಮಚದಷ್ಟು ಅಜವೈನ ಹಾಕ್ಕೊಂಡು, ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫಸ್ಟಿಗೆ ಕಲಿಸ್ಕೊಳ್ಬೇಕು. ತುಪ್ಪ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳೋ ಹಾಗೆ ಚೆನ್ನಾಗಿ ಒತ್ತಿ ಕಲಿಸ್ಕೊಳ್ಬೇಕು. ಈ ಥರ ಉಂಡೆ ಮಾಡಿದರೆ ಉಂಡೆ ಆಗಿ ಕುತ್ಕೊಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಈಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿಯಾಗಿಯೇ ಹಿಟ್ಟು ಕಲಿಸ್ಕೊಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಬೇಡಿ. ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು. ಗಟ್ಟಿ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಪೂರಿಗಳು. ಇವಾಗ ಇದನ್ನು ಅರ್ಧ ಗಂಟೆ ನೆನೆಗೆ ಬಿಡಬೇಕು. ಅರ್ಧ ಗಂಟೆ ನೆನೆದ ನಂತರ ಇದನ್ನು ಮತ್ತೆ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ ಸ್ವಲ್ಪ ಹೊತ್ತು. ನಂತರ ಇವಾಗ 3 ಉಂಡೆಗಳಾಗಿ ಮಾಡ್ಕೊಂಡಿದ್ದೇನೆ ಚಿಕ್ಕದಾಗಿ. ಇವಾಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಪೂರಾಗಿಯೇ ಲಟ್ಟಿಸ್ಕೊಳ್ಳಿ, ತುಂಬ ದಪ್ಪ ಲಟ್ಟಿಸ್ಕೊಳ್ಬೇಡಿ. ಇವಾಗ ಫೋರ್ಕ್ ಸಹಾಯದಿಂದ ಇದನ್ನು ಚೆನ್ನಾಗಿ ಹೋಲ್ಡ್ ಮಾಡಬೇಕು, ತೂತು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಬೂಚಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ. ಇವಾಗ ಕಾದಂಥ ಎಣ್ಣೆಗೆ ಹಾಕ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಒಂದು ಸೈಡು ಕಾಯಬೇಕು. ನಾನು ಒಂದು 10-12 ಪೀಸ್ ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದ ನಂತರ ಇದನ್ನು ಮತ್ತೆ ಒಂದು ಸತಿ ಮಗ್ಚಿ ಹಾಕಿ ಮತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು. ಬಣ್ಣ ಬದಲಾಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಕಾಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ತುಂಬ ಎಣ್ಣೆ ಜಾಸ್ತಿ ಹೀಟ್ ಇರಬಾರ್ದು. ತುಂಬ ಜಾಸ್ತಿ ಎಣ್ಣೆ ಹೀಟ್ ಇದ್ದಾಗ ಈಗ ಸುಮಾರು ಪುರಿಗಳು ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು. ಈ ಥರ ಬಣ್ಣ ಬಂದ್ಕೊಂಡೆ ತೆಗೆದುಕೊಳ್ಬೇಕು. ಹುಣಸೆಹಣ್ಣಿನ ಸ್ವೀಟ್ ಚಟ್ನಿ ಮಾಡ್ಕೊಳಕ್ಕೆ ಇವಾಗ ನಾನು 1 ಕಿತ್ತಲೆ ಗಾತ್ರದಷ್ಟು ಹುಣಸೆಹಣ್ಣು ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ನೆನೆಸಿಡಬೇಕು. ಇದು ನೆಂದ ಮೇಲೆ ಇದನ್ನು ಹಿಂಡಿ ರಸ ತೆಗೆದುಕೊಂಡಿದ್ದೇನೆ. ಈಗ ಒಂದು ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಇದನ್ನು ಒಂದು ಸತ ನಾನು ರುಚಿ ನೋಡ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ಸರಿ ಉಂಟು ಇಲ್ಲ ಅಂತ. ಬೆಲ್ಲ ಸ್ವಲ್ಪ ಕಮ್ಮಿ ಆಗಿರೋಕ್ಕೆ ಹೋಗಿ ನಾನು ಮತ್ತೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿಗೆ ತಕ್ಕಂಗೆ ಬೆಲ್ಲ ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ವೀಟ್ ಬರುತ್ತೆ. ಹಾಗೆ ಇದಕ್ಕೆ ಕಪ್ಪು ಉಪ್ಪು ಮತ್ತು 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಾವಿನಕಾಯಿ ಪುಡಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡದಿರದೆ ಬಿಡ್ಬೋದು. ಇವಾಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಕುದ್ದ ನಂತರ ಇದನ್ನು ಒಲೆ ಆಫ್ ಮಾಡಿಕೊಂಡು ತಣ್ಣಗೆ ಹಾಕಿ ಬಿಟ್ಟಿದ್ದೇನೆ. ಇವಾಗ ಇದು ತಣ್ಣಗೆ ಆದಮೇಲೆ ನೋಡಿ ಇನ್ನೂ ಗಟ್ಟಿಯಾಗಿ ರೆಡಿಯಾಗಿದೆ. ಈಗ ನಾನು ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. 1 ತಿಂಗಳವರೆಗೂ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂಚೂರು ಹಾಳಾಗಲ್ಲ. ಇದನ್ನು ಮಕ್ಕಳಿಗೆ ದೋಸೆ ಅಥವಾ ಬ್ರೆಡ್ ಜೊತೆ ಕೂಡ ಜಾಮ್ ಥರ ಇದನ್ನು ಹಾಕಿ ಕೊಡ್ಬೋದು, ಚೆನ್ನಾಗಿರುತ್ತೆ. ಈಗ ಬೇಯಿಸಿದಂಥ ಆಲೂಗಡ್ಡೆಗೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಿದ್ದೀನಿ. ಫಸ್ಟಿಗೆ ಒಂದು ಪ್ಲೇಟಲ್ಲಿ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಆಲೂಗಡ್ಡೆ ಮಾಡಿರೋಂಥ ಮಿಶ್ರಣ ಇಟ್ಕೊಂಡು ಖಾರ ಪುಡಿ ಕೂಡ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದಾಳಿಂಬೆ ಮತ್ತು ಈ ಕಟ್ ಮಾಡಿದಂಥ ಈರುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಬಗೆಯ ಚಟ್ನಿಗಳನ್ನು ಕೂಡ ಇದ್ರ ಮೇಲೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಇವಾಗ ಸೇವ್ ಹಾಕ್ಕೊಂಡು ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿದರೆ ಸೇವ್ ಪುರಿ ರೆಡಿಯಾಗಿದೆ. ಈ ಥರ ಒಂದು ಸತ ಮಾಡ್ಕೊಳ್ಳಿ, ತಿನ್ನಿ ಹೇಗೆ ಅನಿಸ್ತು ಅಂತ ಹೇಳಿ. ಓಕೆ, ಬಾಯ್.